ಎನ್ಐಎ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದ್ದ ಹಾಗೆ ಈ ಭಯೋತ್ಪಾದಕ ಕೃತ್ಯದ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ. ಮುಖ್ಯವಾಗಿ ಅವತ್ತು ಆ ಭೀಭತ್ಸ ಘಟನೆ ನಡೀತಲ್ಲ, ಆ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಯೊಬ್ಬರು ಕೊಟ್ಟಂತಹ ಹೇಳಿಕೆ ವಿಡಿಯೋ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಉಗ್ರ ಕೃತ್ಯದ ಬಗ್ಗೆ ಪ್ರವಾಸಿಗ ರಿಷಿ ಕೊಟ್ಟಂತಹ ಹೇಳಿಕೆ ವಿಡಿಯೋ ಮಾಡುವಾಗ ಗುಂಡಿನ ಶಬ್ದ ಕೇಳಿ ಬಂತು ಅಂತ ಹೇಳಿದ್ದಾರೆ. ಜಿಪ್ ಲೈನ್ ಆಪರೇಟರ್ 3 ಬಾರಿ ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರು. ಅವರು ಕೂಗಿದ ತಕ್ಷಣ ಗುಂಡಿನ ಸುರಿಮಳೆ ಶುರುವಾಯಿತು ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ನನಗಿಂತ ಮುಂಚೆ ನನ್ನ ಪತ್ನಿ ಮಗ ಜಿಪ್ ಲೈನ್ನಲ್ಲಿ ಹೋಗಿದ್ರು. ಆ ಸಂದರ್ಭದಲ್ಲಿ ಆತ ಅಲ್ಲಾಹು ಅಕ್ಬರ್ ಅಂತ ಹೇಳಲಿಲ್ಲ. ಆದರೆ ನಾನು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಗುಂಡಿನ ಶಬ್ದ ಕೇಳಿದಂತಹ ಸಂದರ್ಭದಲ್ಲಿ 3 ಬಾರಿ ಅಲ್ಲಾಹು ಅಕ್ಬರ್ ಅಂತ ಹೇಳಿದ ಅನ್ನುವಂತಹ ವಿಚಾರ ಹೇಳಿದ್ದಾರೆ. ನರಮೇಧದ ಭೀಕರತೆಯನ್ನ ಪ್ರವಾಸಿಗ ಬಿಚ್ಚಿಟ್ಟಿದ್ದು ಹೀಗೆ. ಯಾವಾಗ ಈ ಭಯೋತ್ಪಾದನಾ ಕೃತ್ಯ ನಡೀತೋ ಆ ಕ್ಷಣಕ್ಕೆ ಇಡೀ ಕಾಶ್ಮೀರವೇ ಬಂದಾಗಿತ್ತು. ಸ್ಥಳೀಯರೆಲ್ಲ ಬದಲಾಗಿದ್ದಾರೆ ಅನ್ನುವಂತಹ ವ್ಯಾಖ್ಯಾನ ಚರ್ಚೆಗಳು ಕೂಡ ಜೋರಾಗಿದ್ವು. ಬಟ್ ಈಗ ಅದೇ ಸ್ಥಳೀಯರೇ ಭಯೋತ್ಪಾದಕರ ಜೊತೆಗೆ ಲಿಂಕ್ ಹೊಂದಿದಾರಾ ಅನ್ನುವಂತಹ ಅನುಮಾನ, ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಅದೇ ಆ್ಯಂಗಲ್ನಲ್ಲಿಯೇ ಈಗ ಈ ಜಿಪ್ ಲೈನ್ ಆಪರೇಟರನ್ನು ಎನ್ಐಎ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದೆ. ನೋಡೋಣ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ.